ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 10 ಕ್ಷೇತ್ರ ಗಣಿತ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 10.1ರ 1ನೇ ಲೆಕ್ಕದಿಂದ 9ನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1. ಈ ಕೆಳಗಿನ ಪ್ರತಿಯೊಂದು ಚಿತ್ರದ ಸುತ್ತಳತೆ ಕಂಡುಹಿಡಿಯಿರಿ. ಇಲ್ಲಿ ಎ ದಿಂದ ಈವರೆಗೆ 6 ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ. ಈ ಎಲ್ಲ ಚಿತ್ರಗಳ ಸುತ್ತಳತೆಯನ್ನು ನಾವು ಕಂಡುಹಿಡಿಯಬೇಕು. ಸುತ್ತಳತೆ ಎಂದರೆ ಇಲ್ಲಿ ಸುತ್ತ ಇರುವಂತಹ ಅಳತೆ 4 ಸೆಂಟಿಮೀಟರ್, 2 ಸೆಂಟಿಮೀಟರ್, 1 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್. ಹೀಗೆ ಇಲ್ಲಿ ಕೊಟ್ಟಿರುವ ಎಲ್ಲ ಅಳತೆಗಳನ್ನು ನಾವು ಕೂಡಿಸಿ ಚಿತ್ರದ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಮೊದಲನೇ ಪ್ರಶ್ನೆ ಎ. ಈ ಚಿತ್ರದ ಸುತ್ತಳತೆಯನ್ನು ನಾವು ಈಗ ಕಂಡುಹಿಡಿಯೋಣ. 4 ಸೆಂಟಿಮೀಟರ್, 2 ಸೆಂಟಿಮೀಟರ್, 1 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಇದೆ. ಈಗ ನಾವು ಈ ಎಲ್ಲ ಅಳತೆಗಳನ್ನು ಕೂಡಿಸಬೇಕು. ಇಲ್ಲಿ ಚಿತ್ರದಲ್ಲಿ ನಾವು ಎ, ಬಿ, ಸಿ, ಡಿ ಎಂದು ಹೆಸರಿಸೋಣ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಎಂದು ಕೂಡಿಸಬೇಕು. ಆದ್ದರಿಂದ ಸುತ್ತಳತೆ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ಈಗ ನಾವು ಎಲ್ಲ ಅಳತೆಗಳನ್ನು ಬರೆಯೋಣ. ಎ ಬಿ ಅಳತೆ 4 ಸೆಂಟಿಮೀಟರ್ ಇದೆ, 4. ಬಿ ಸಿ 2 ಸೆಂಟಿಮೀಟರ್, ಸಿ ಡಿ 1 ಸೆಂಟಿಮೀಟರ್ ಮತ್ತು ಡಿ ಎ 5 ಸೆಂಟಿಮೀಟರ್ ಇದೆ. ಈಗ ನಾವು ಈ ಎಲ್ಲ ಅಳತೆಗಳನ್ನು ಕೂಡಿಸಬೇಕು. 4 ಪ್ಲಸ್ 2 6, 6 ಪ್ಲಸ್ 1 7, 7 ಪ್ಲಸ್ 5 12 ಬಂದಿದೆ. ಆದ್ದರಿಂದ ಈ ಆಕೃತಿಯ ಸುತ್ತಳತೆ 12 ಸೆಂಟಿಮೀಟರ್. ಈಗ ನಾವು ಬಿ ಚಿತ್ರದ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ 4 ಬಾಹುಗಳಿದ್ದಾವೆ. ಸುತ್ತಳತೆ ಈಕ್ವಲ್ಸ್ ಟು ಇಲ್ಲಿ ಎ, ಬಿ, ಸಿ ಮತ್ತು ಡಿ ಎಂದು ಹೆಸರಿಸೋಣ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ. ಇಲ್ಲಿ ಎ ಬಿ ಅಳತೆ 23 ಸೆಂಟಿಮೀಟರ್, ಬಿ ಸಿ ಅಳತೆ 35 ಸೆಂಟಿಮೀಟರ್, ಸಿ ಡಿ 40 ಸೆಂಟಿಮೀಟರ್ ಮತ್ತು ಡಿ ಎ 35 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು 23, 35, 40 ಮತ್ತು 35 ಈ ಎಲ್ಲ ಅಳತೆಗಳನ್ನು ಕೂಡಿಸಿದಾಗ 133 ಸೆಂಟಿಮೀಟರ್ ಬರುತ್ತದೆ. ಇದು ಈ ಆಕೃತಿಯ ಸುತ್ತಳತೆಯಾಗಿದೆ. ಸಿ ಪ್ರಶ್ನೆ. ಇಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನು ಅವರು ಕೊಟ್ಟಿದ್ದಾರೆ. ಪ್ರತಿಯೊಂದು ಬಾಹುವಿನ ಅಳತೆ ಇಲ್ಲಿ 15 ಸೆಂಟಿಮೀಟರ್ ಇದೆ. ಈ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯುವಾಗ ನಾವು 15 ಸೆಂಟಿಮೀಟರ್ನ 4ರಿಂದ ಗುಣಿಸಿದರೆ ಆಯಿತು. ಏಕೆಂದರೆ ಇಲ್ಲಿ ಪ್ರತಿ ಬಾಹುವಿನ ಅಳತೆಯೂ ಕೂಡ 15 ಸೆಂಟಿಮೀಟರ್ ಇದೆ. ಇಲ್ಲಿ 4 ಬಾಹುಗಳಿದ್ದಾವೆ. ಆದ್ದರಿಂದ ಸುತ್ತಳತೆ ಈಕ್ವಲ್ಸ್ ಟು 4 ಗುಣಿಸು ಬಾಹು ಎಂದು ತೆಗೆದುಕೊಳ್ಳೋಣ. 4 ಗುಣಿಸು ಇಲ್ಲಿ ಬಾಹುವಿನ ಅಳತೆ 15 ಸೆಂಟಿಮೀಟರ್ ಇದೆ. 15 4 60. ಆದ್ದರಿಂದ ಇಲ್ಲಿ ಆಕೃತಿಯ ಸುತ್ತಳತೆ 60 ಸೆಂಟಿಮೀಟರ್. ಡಿ ಪ್ರಶ್ನೆ. ಇದು ಒಂದು ಪಂಚಭುಜಾಕೃತಿ. ಇಲ್ಲಿ ಪ್ರತಿಯೊಂದು ಬಾಹುವಿನ ಉದ್ದ 4 ಸೆಂಟಿಮೀಟರ್ ಇದೆ. ಇಲ್ಲಿ 5 ಬಾಹುಗಳು 4 ಸೆಂಟಿಮೀಟರ್ ಇರುವುದರಿಂದ ನಾವು 5ರಿಂದ 4 ಸೆಂಟಿಮೀಟರನ್ನು ಗುಣಿಸೋಣ. ಏಕೆಂದರೆ ಇಲ್ಲಿ 5 ಬಾಹುಗಳನ್ನು ಹೊಂದಿರುವಂತಹ ಆಕೃತಿಯಾಗಿದೆ. ಆದ್ದರಿಂದ ಸುತ್ತಳತೆ ಈಕ್ವಲ್ಸ್ ಟು 5 ಗುಣಿಸು ಬಾಹು. ಇದೊಂದು ಪಂಚಭುಜಾಕೃತಿ. 5 ಗುಣಿಸು ಬಾಹು ಇಲ್ಲಿ 4 ಸೆಂಟಿಮೀಟರ್ ಇದೆ. 5 4 20. ಆದ್ದರಿಂದ ಈ ಪಂಚಭುಜಾಕೃತಿಯ ಸುತ್ತಳತೆ 20 ಸೆಂಟಿಮೀಟರ್. ಪ್ರಶ್ನೆ ನಂಬರ್ ಇ. ಈಗ ನಾವು ಈ ಚಿತ್ರದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಸುತ್ತಳತೆ ಈಕ್ವಲ್ಸ್ ಟು ಇಲ್ಲಿ ಇರುವ ಎಲ್ಲ ಅಳತೆಗಳನ್ನು ಈಗ ನಾವು ಕೂಡಿಸಬೇಕು. 1 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್ ಪ್ಲಸ್ 0.5 ಸೆಂಟಿಮೀಟರ್ ಪ್ಲಸ್ 2.5 ಸೆಂಟಿಮೀಟರ್ ಪ್ಲಸ್ ಇಲ್ಲೂ ಕೂಡ 2.5 ಸೆಂಟಿಮೀಟರ್ ಇದೆ ಪ್ಲಸ್ 0.5
5 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್. ಇಲ್ಲಿರುವ 1 ಸೆಂಟಿಮೀಟರನ್ನು ನಾವು ಈಗ ಇಲ್ಲಿ ಬರೆದು ಆಗಿದೆ. ಈಗ ಈ ಎಲ್ಲ ಅಳತೆಗಳನ್ನು ಕೂಡಿಸೋಣ. 1 + 4 5, ಇಲ್ಲೂ ಕೂಡ 4 ಇದೆ. 5 + 4 9 ಬಂತು. ಈಗ ನಾವು 9ಕ್ಕೆ 0.5, 2.5, 0.5 ಮತ್ತು 2.5 ಈ 4ನ್ನು ಕೂಡಿಸಬೇಕು. 0.5, 2.5, 2.5, 0.5 ಈ 4ನ್ನು ಕೂಡಿಸೋಣ. ಇಲ್ಲಿ 5 4 20, 2 4 6, 6.0 ಬಂದಿದೆ. ಈಗ ನಾವು 4 + 4 8 + 9ಕ್ಕೆ ಈಗ 6ನ್ನು ಕೂಡಿಸಬೇಕು. 9 + 6 ಇಲ್ಲಿ ಉತ್ತರ 15 ಸೆಂಟಿಮೀಟರ್ ಬಂದಿದೆ. ಈಗ ನಾವು ಎಫ್ ಚಿತ್ರದ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಸುತ್ತಳತೆ ಈಗ ನಾವು ಒಂದು ಕಡೆಯಿಂದ ಎಲ್ಲ ಅಳತೆಗಳನ್ನು ಬರೆಯುತ್ತಾ ಬರೋಣ. 4 ಸೆಂಟಿಮೀಟರ್ ಪ್ಲಸ್ 1 ಪ್ಲಸ್ 3 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 1 3 2 1 ಪ್ಲಸ್ 3 ಪ್ಲಸ್ 2 3 4 1 3 ಪ್ಲಸ್ 4 ಪ್ಲಸ್ 1 3 2 3 3 ಪ್ಲಸ್ 2 ಪ್ಲಸ್ 3 4 1 3 4 ಪ್ಲಸ್ 1 ಪ್ಲಸ್ 3 2 ಪ್ಲಸ್ 3. ಇಲ್ಲಿ ನಾವು 4ರಿಂದ ಪ್ರಾರಂಭಿಸಿದ್ದೇವೆ, ಆದ್ದರಿಂದ ಈಗ 2 ಮತ್ತು 3 ಉಳಿದಿದೆ. 2 ಪ್ಲಸ್ 3 ಈ ಎಲ್ಲ ಅಂಕಿಗಳನ್ನು ಕೂಡಿಸಿದಾಗ ನಮಗೆ ಉತ್ತರ 52 ಬರುತ್ತದೆ. ಆದ್ದರಿಂದ ಈ ಆಕೃತಿಯ ಸುತ್ತಳತೆ 52 ಸೆಂಟಿಮೀಟರ್. ಪ್ರಶ್ನೆ ನಂಬರ್ 2. 40 ಸೆಂಟಿಮೀಟರ್ ಗುಣಿಸು 10 ಸೆಂಟಿಮೀಟರ್ ಅಳತೆಯ ಮುಚ್ಚಳವಿರುವ ಒಂದು ಆಯತಾಕಾರದ ಡಬ್ಬಿಯನ್ನು ಟೇಪ್ ಬಳಸಿ ಪೂರ್ಣವಾಗಿ ಸೀಲ್ ಮಾಡಲಾಗಿದೆ. ಬೇಕಾಗುವ ಟೇಪ್ನ ಉದ್ದ ಎಷ್ಟು? ಇಲ್ಲಿ ಆ ಆಯತಾಕಾರದ ಡಬ್ಬಿಯ ಉದ್ದ 40 ಸೆಂಟಿಮೀಟರ್ ಮತ್ತು ಅಗಲ 10 ಸೆಂಟಿಮೀಟರ್ ಇದೆ. ಈಗ ನಾವು ಆಯತದ ಸುತ್ತಳತೆಯ ಸೂತ್ರವನ್ನು ಉಪಯೋಗಿಸಿ ಬೇಕಾಗುವ ಟೇಪ್ನ ಉದ್ದವನ್ನು ಕಂಡುಹಿಡಿಯೋಣ. ಇಲ್ಲಿ ಉದ್ದ 40 ಸೆಂಟಿಮೀಟರ್ ಮತ್ತು ಅಗಲ 10 ಸೆಂಟಿಮೀಟರ್ ಇದೆ. ಈಗ ನಾವು ಆಯತಾಕಾರದ ಡಬ್ಬಿಯ ಮುಚ್ಚಳದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಸುತ್ತಳತೆ ಇಲ್ಲಿ ನಾವು ಆಯತಾಕಾರದ ಸುತ್ತಳತೆಯನ್ನು ಕಂಡುಹಿಡಿಯುವಾಗ ಈ ಬಾಹು 40 ಸೆಂಟಿಮೀಟರ್ ಇದ್ದಾಗ ಅದರ ಎದುರಿನ ಬಾಹು ಕೂಡ 40 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ನ ಬಾಹುವಿನ ಎದುರಿನ ಬಾಹು ಕೂಡ 10 ಸೆಂಟಿಮೀಟರ್ ಆಗಿರುತ್ತದೆ. ಈಗ ನಾವು ಆಯತದ ಸುತ್ತಳತೆಯನ್ನು ಕಂಡುಹಿಡಿಯುವಾಗ 2 ಗುಣಿಸು ಉದ್ದ ಪ್ಲಸ್ ಅಗಲ ಈ ಸೂತ್ರವನ್ನು ಉಪಯೋಗಿಸಬೇಕು. ಇದು ಆಯತದ ಸುತ್ತಳತೆಯ ಸೂತ್ರ. ಈಗ 2 ಗುಣಿಸು ಇಲ್ಲಿ ಉದ್ದ 40 ಸೆಂಟಿಮೀಟರ್ ಇದೆ, 40 ಎಂದು ಬರೆಯೋಣ. ಪ್ಲಸ್ ಅಗಲ 10 ಸೆಂಟಿಮೀಟರ್ ಇದೆ. ಇಲ್ಲಿ 2 ಗುಣಿಸು ಎಂದು ತೆಗೆದುಕೊಂಡಿದ್ದೇವೆ ಎಂದರೆ 40 2 ಬಾರಿ ಇದೆ ಮತ್ತು 10 2 ಬಾರಿ ಇದೆ. ಇದು ಈ ಸುತ್ತಳತೆಯ ಸೂತ್ರದ ಅರ್ಥ. ಈಗ 2 ಗುಣಿಸು 40 ಪ್ಲಸ್ 10 50, 52 100 ಬಂದಿದೆ. ಆದ್ದರಿಂದ ಈ ಆಯತಾಕಾರದ ಡಬ್ಬಿಯ ಮುಚ್ಚಳದ ಸುತ್ತಳತೆ 100 ಸೆಂಟಿಮೀಟರ್. ಆದ್ದರಿಂದ ಟೇಪ್ ಮಾಡಲು ಅಥವಾ ಸೀಲ್ ಮಾಡಲು ಬೇಕಾಗುವ ಟೇಪ್ನ ಉದ್ದ 100 ಸೆಂಟಿಮೀಟರ್ ಆಗಿದೆ. ಪ್ರಶ್ನೆ ನಂಬರ್ 3. ಒಂದು ಮೇಜಿನ ಮೇಲ್ಮೈನ ಅಳತೆ
2 ಮೀಟರ್ 25 ಸೆಂಟಿಮೀಟರ್ ಗುಣಿಸು 1 ಮೀಟರ್ 50 ಸೆಂಟಿಮೀಟರ್ ಇದೆ. ಅದರ ಮೇಲ್ಮೈನ ಸುತ್ತಳತೆ ಎಷ್ಟು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಒಂದು ಮೇಜಿನ ಮೇಲ್ಮೈ ಅಳತೆ 2 ಮೀಟರ್ 25 ಸೆಂಟಿಮೀಟರ್ ಇದೆ. ಅಂದರೆ ಇಲ್ಲಿ ಉದ್ದ 2 ಮೀಟರ್ 25 ಸೆಂಟಿಮೀಟರ್ ಮತ್ತು ಅಗಲ 1 ಮೀಟರ್ 50 ಸೆಂಟಿಮೀಟರ್ ಇದೆ. ಈಗ ನಾವು ಈ ಮೇಜಿನ ಮೇಲ್ಮೈನ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಇಲ್ಲಿ ಮೇಜಿನ ಮೇಲ್ಮೈನ ಅಳತೆ ಉದ್ದ 2 ಮೀಟರ್ 25 ಸೆಂಟಿಮೀಟರ್, ಅಗಲ 1 ಮೀಟರ್ 50 ಸೆಂಟಿಮೀಟರ್ ಇದೆ. ಈಗ ಈ ಮೇಜು ಆಯತಾಕಾರವಾಗಿದೆ. ಈಗ ನಾವು ಆಯತಾಕಾರದ ಸುತ್ತಳತೆಯ ಸೂತ್ರವನ್ನು ಉಪಯೋಗಿಸಬೇಕು. ಉದ್ದ 2 ಮೀಟರ್ 25 ಸೆಂಟಿಮೀಟರ್ ಅನ್ನು ನಾವು 2.25 ಎಂದು ತೆಗೆದುಕೊಳ್ಳೋಣ. ಅಗಲ 1 ಮೀಟರ್ 50 ಸೆಂಟಿಮೀಟರ್ ಇದೆ. 1.50 ಎಂದು ತೆಗೆದುಕೊಳ್ಳೋಣ. ಈಗ ಆಯತದ ಅಥವಾ ಮೇಜಿನ ಮೇಲ್ಮೈ ಸುತ್ತಳತೆ ಈಕ್ವಲ್ಸ್ ಟು 2 ಗುಣಿಸು ಉದ್ದ ಪ್ಲಸ್ ಅಗಲ 2. ಇಲ್ಲಿ ಉದ್ದ 2.25 ಇದೆ. 2.25 ಪ್ಲಸ್ ಅಗಲ 1.50 2. ಈಗ ನಾವು 2.25 ಮತ್ತು 1.50 ಕೂಡಿಸೋಣ. 2.25 ಪ್ಲಸ್ 1.50 5. 5 ಪ್ಲಸ್ 2 7. 2 ಪ್ಲಸ್ 1 3. 3.75 ಆಯಿತು. 3.75. ಈಗ ನಾವು 2ರಿಂದ 3.75 ಗುಣಿಸಬೇಕು. 3.75 ಗುಣಿಸು 2. 2 5 10. 2 7 14 ಪ್ಲಸ್ 1 15. 2 3 6 ಪ್ಲಸ್ 1 7. ಇಲ್ಲಿ 2 ಸಂಖ್ಯೆಯನ್ನು ಬಿಟ್ಟು 1 ಬಿಂದು ಇದೆ. ಈಗ ನಾವು ಗುಣಲಬ್ಧದಲ್ಲೂ ಕೂಡ 2 ಸಂಖ್ಯೆಯನ್ನು ಬಿಟ್ಟು 1 ಬಿಂದುವನ್ನು ಇಡಬೇಕು. ಆದ್ದರಿಂದ 7.50 ಮೀಟರ್ ಆಗಿದೆ. ಇಲ್ಲಿ ಆಯತದ ಮೇಜಿನ ಮೇಲ್ಮೈ ಸುತ್ತಳತೆ 7 ಮೀಟರ್ 50 ಸೆಂಟಿಮೀಟರ್. ಪ್ರಶ್ನೆ ನಂಬರ್ 4. 32 ಸೆಂಟಿಮೀಟರ್ ಉದ್ದ ಮತ್ತು 21 ಸೆಂಟಿಮೀಟರ್ ಅಗಲ ಇರುವ ಛಾಯಾಚಿತ್ರಕ್ಕೆ ಚೌಕಟ್ಟನ್ನು ಹಾಕಲು ಬೇಕಾಗುವ ಮರದ ಪಟ್ಟಿಯ ಉದ್ದ ಎಷ್ಟು? ಇಲ್ಲಿ ಛಾಯಾಚಿತ್ರಕ್ಕೆ ಚೌಕಟ್ಟನ್ನು ಹಾಕುತ್ತಿದ್ದಾರೆ. ಇಲ್ಲಿ ನಾವು ಬೇಕಾಗುವ ಪಟ್ಟಿಯ ಉದ್ದವನ್ನು ಕಂಡುಹಿಡಿಯಬೇಕು. ಇಲ್ಲಿ ಛಾಯಾಚಿತ್ರದ ಉದ್ದ 32 ಸೆಂಟಿಮೀಟರ್, ಅಗಲ 21 ಸೆಂಟಿಮೀಟರ್ ಇದೆ. ಈಗ ನಾವು ಈ ಛಾಯಾಚಿತ್ರದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಇಲ್ಲಿ 32 ಸೆಂಟಿಮೀಟರ್ ಇದೆ. ಎದುರಿನ ಬಾಹು ಕೂಡ 32 ಸೆಂಟಿಮೀಟರ್. ಇಲ್ಲಿ 21 ಸೆಂಟಿಮೀಟರ್ ಬಂತು. ಆದ್ದರಿಂದ ಛಾಯಾಚಿತ್ರದ ಸುತ್ತಳತೆ ಈಕ್ವಲ್ಸ್ ಟು, ಇದು ಕೂಡ ಒಂದು ಆಯತವಾಗಿದೆ. ಆದ್ದರಿಂದ 2 ಗುಣಿಸು ಉದ್ದ ಪ್ಲಸ್ ಅಗಲ. ಇಲ್ಲಿ ಒಂದು ಬಾಹುವಿನ ಉದ್ದ ಮತ್ತು ಇನ್ನೊಂದು ಬಾಹುವಿನ ಉದ್ದ ಹೆಚ್ಚು ಕಡಿಮೆ ಅಂದರೆ ಒಂದಕ್ಕಿಂತ ಇನ್ನೊಂದು ಬಾಹುವಿನ ಉದ್ದ ಹೆಚ್ಚಾಗಿದ್ದಾಗ ಆ ಆಕೃತಿಯನ್ನು ನಾವು ಆಯತ ಎಂದು ಪರಿಗಣಿಸಬೇಕು. ಇಲ್ಲಿ 2 ಉದ್ದ 32 ಸೆಂಟಿಮೀಟರ್ ಇದೆ, ಅಗಲ 21 ಸೆಂಟಿಮೀಟರ್. 2 32ಕ್ಕೆ 21 ಕೂಡಿಸೋಣ. ಇಲ್ಲಿ 53 ಬಂತು. 53 ಈಗ 2ರಿಂದ ಗುಣಿಸಬೇಕು. 3 2 6, 5 2 10, 106 ಸೆಂಟಿಮೀಟರ್. ಇದು ಈ ಛಾಯಾಚಿತ್ರದ ಸುತ್ತಳತೆಯಾಗಿದೆ. ಆದ್ದರಿಂದ ಚೌಕಟ್ಟನ್ನು ಹಾಕಲು ಬೇಕಾಗುವ ಪಟ್ಟಿಯ ಉದ್ದ, ಆದ್ದರಿಂದ ಚೌಕಟ್ಟನ್ನು ಹಾಕಲು ಬೇಕಾಗುವ ಪಟ್ಟಿಯ ಉದ್ದ 106 ಸೆಂಟಿಮೀಟರ್ ಆಗಿದೆ.
ಪ್ರಶ್ನೆ ನಂಬರ್ 5. ಒಂದು ಆಯತಾಕಾರದ ಜಮೀನಿನ ಅಳತೆಯು 0.7 ಕಿಲೋಮೀಟರ್ ಗುಣಿಸು 0.5 ಕಿಲೋಮೀಟರ್ ಇದೆ. ಪ್ರತಿ ಬದಿಗೂ 4 ಸಾಲಿನ ತಂತಿ ಬೇಲಿಯನ್ನು ಹಾಕಬೇಕಾಗಿದೆ. ಇದಕ್ಕೆ ಅವಶ್ಯಕವಿರುವ ತಂತಿಯ ಉದ್ದ ಕಂಡುಹಿಡಿಯಿರಿ. ಇಲ್ಲಿ ಆಯತಾಕಾರದ ಜಮೀನಿನ ಅಳತೆಯನ್ನು ಕೊಟ್ಟಿದ್ದಾರೆ. 0.7 ಕಿಲೋಮೀಟರ್ ಉದ್ದ ಮತ್ತು 0.5 ಕಿಲೋಮೀಟರ್ ಅಗಲ ಇದೆ. ಇಲ್ಲಿ 4 ಸಾಲಿನ ತಂತಿ ಹಾಕಲು ಬೇಕಾಗುವ ತಂತಿಯ ಉದ್ದವನ್ನು ನಾವು ಕಂಡುಹಿಡಿಯಬೇಕು. ಮೊದಲು ಆಯತಾಕಾರದ ಜಮೀನಿನ ಸುತ್ತಳತೆಯನ್ನು ಕಂಡುಹಿಡಿದು ಆ ಸುತ್ತಳತೆಗೆ ನಾವು 4ರಿಂದ ಗುಣಿಸಿದಾಗ ಬೇಕಾಗುವ ತಂತಿಯ ಉದ್ದವನ್ನು ಕಂಡುಹಿಡಿಯಬಹುದು. ಇಲ್ಲಿ ಆಯತಾಕಾರದ ಜಮೀನಿನ ಉದ್ದ 0.7 ಕಿಲೋಮೀಟರ್, ಅಗಲ 0.5 ಕಿಲೋಮೀಟರ್ ಇದೆ. ಈಗ ನಾವು ಈ ಜಮೀನಿನ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಆದ್ದರಿಂದ ಆಯತಾಕಾರದ ಜಮೀನಿನ ಸುತ್ತಳತೆ ಈಕ್ವಲ್ಸ್ ಟು 2 ಗುಣಿಸು ಉದ್ದ ಪ್ಲಸ್ ಅಗಲ. 2 ಉದ್ದ 0.7 ಕಿಲೋಮೀಟರ್ ಇದೆ, ಅಗಲ 0.5 ಕಿಲೋಮೀಟರ್. ಈಗ ನಾವು 0.7 ಮತ್ತು 0.5 ಕೂಡಿಸೋಣ. 0.7 ಪ್ಲಸ್ 0.5, 7 ಪ್ಲಸ್ 5 12. ಬಿಂದು ಇಲ್ಲಿ 0 0 1 ಇದೆ, 1 ಬರೆಯಬೇಕು. 2 ಗುಣಿಸು 1.2. ಈಗ ನಾವು 2ರಿಂದ 1.2 ಗುಣಿಸಬೇಕು. 2 2 4, 1 2 2. ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ, ಆದ್ದರಿಂದ ನಾವು ಇಲ್ಲೂ ಕೂಡ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡೋಣ. ಆ ಆಯತಾಕಾರದ ಜಮೀನಿನ ಸುತ್ತಳತೆ ಈಗ 2.4 ಕಿಲೋಮೀಟರ್ ಆಗಿದೆ. ಈಗ ನಾವು 4 ಸಾಲಿನ ತಂತಿ ಬೇಲಿ ಹಾಕಲು ಬೇಕಾಗುವ ತಂತಿಯ ಉದ್ದವನ್ನು ಕಂಡುಹಿಡಿಯಬೇಕು. ಆದ್ದರಿಂದ 4 ಸಾಲಿನ ತಂತಿ ಬೇಲಿಗಾಗಿ ಬೇಕಾಗುವ ತಂತಿಯ ಉದ್ದ, ಈಗ ನಾವು 4 ಸಾಲು ಇರುವುದರಿಂದ ಸುತ್ತಳತೆಗೆ 4ರಿಂದ ಗುಣಿಸಬೇಕು. 2.4 ಗುಣಿಸು 4, 4 4 16, 4 2 8 ಪ್ಲಸ್ 1 9. ಇಲ್ಲಿ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇದೆ, ಆದ್ದರಿಂದ ನಾವು ಗುಣಲಬ್ಧದಲ್ಲೂ ಕೂಡ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇಡಬೇಕು. 9.6 ಕಿಲೋಮೀಟರ್ ಆಗಿದೆ. ಇದು 4 ಸಾಲಿನ ತಂತಿ ಬೇಲಿಗಾಗಿ ಬೇಕಾಗುವ ತಂತಿಯ ಉದ್ದವಾಗಿದೆ. ಪ್ರಶ್ನೆ ನಂಬರ್ 6. ಈ ಕೆಳಗಿನ ಪ್ರತಿ ಆಕಾರದ ಸುತ್ತಳತೆ ಕಂಡುಹಿಡಿಯಿರಿ. ಪ್ರಶ್ನೆ ಎ. 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಬಾಹುಗಳಿರುವ ತ್ರಿಭುಜ. ಇಲ್ಲಿ ನಾವು ಈ ಅಳತೆಯ ಬಾಹುಗಳಿರುವ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ತ್ರಿಭುಜದ ಬಾಹುಗಳ ಅಳತೆಯನ್ನು 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಈಗ ನಾವು ಈ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಆದ್ದರಿಂದ ತ್ರಿಭುಜದ ಸುತ್ತಳತೆ ಈಕ್ವಲ್ಸ್ ಟು ಈ 3 ಬಾಹುಗಳನ್ನು ನಾವು ಈಗ ಕೂಡಿಸಬೇಕು. ಎ ಬಿ ಸಿ ಎಂದು ತೆಗೆದುಕೊಳ್ಳೋಣ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಎ ಬಿ 3 ಸೆಂಟಿಮೀಟರ್ ಇದೆ, ಬಿ ಸಿ 4 ಸೆಂಟಿಮೀಟರ್ ಪ್ಲಸ್ ಸಿ ಎ 5 ಸೆಂಟಿಮೀಟರ್ ಇದೆ. ಈಗ 3 ಪ್ಲಸ್ 4 7, 7 ಪ್ಲಸ್ 5 12 ಬಂದಿದೆ. ಆದ್ದರಿಂದ ಈ ತ್ರಿಭುಜದ ಸುತ್ತಳತೆ 12 ಸೆಂಟಿಮೀಟರ್. ಪ್ರಶ್ನೆ ಬಿ. 9 ಸೆಂಟಿಮೀಟರ್ ಬಾಹುವಿರುವ ಸಮಬಾಹು ತ್ರಿಭುಜ. ಇಲ್ಲಿ ಸಮಬಾಹು ತ್ರಿಭುಜ ಎಂದರೆ ಎಲ್ಲ ಬಾಹುವಿನ ಅಳತೆ 9 ಸೆಂಟಿಮೀಟರ್ ಇರುತ್ತದೆ. ಈಗ ನಾವು ಸುತ್ತಳತೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಅವರು 9 ಸೆಂಟಿಮೀಟರ್ ಬಾಹುವಿನ ಅಳತೆ ಹೊಂದಿದ ಸಮಬಾಹು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಲು ಹೇಳಿದ್ದಾರೆ. ಸಮಬಾಹು ತ್ರಿಭುಜ ಎಂದರೆ ಇಲ್ಲಿ ಎಲ್ಲ ಬಾಹುಗಳು ಸಮ ಎಂದು ಅರ್ಥ. ಆದ್ದರಿಂದ ಎಲ್ಲ ಬಾಹುಗಳು 9 ಸೆಂಟಿಮೀಟರ್ ಆಗಿದ್ದಾವೆ. ಆದ್ದರಿಂದ ಸಮಬಾಹು ತ್ರಿಭುಜದ ಸುತ್ತಳತೆ
ಈಕ್ವಲ್ಸ್ ಟು, ಈಗ ನಾವು 3 × 9 ಎಂದು ಕೂಡ ತೆಗೆದುಕೊಳ್ಳಬಹುದು, ಏಕೆಂದರೆ ಇಲ್ಲಿ 3 ಬಾಹುಗಳು ಸಮನಾಗಿದ್ದಾವೆ. 3 × ಬಾಹು 3 ಗುಣಿಸು ಇಲ್ಲಿ ಬಾಹುವಿನ ಉದ್ದ 9 ಸೆಂಟಿಮೀಟರ್ ಇದೆ, 9 ಎಂದು ತೆಗೆದುಕೊಳ್ಳೋಣ. 9 3 27, ಆದ್ದರಿಂದ ಇಲ್ಲಿ ಸಮಬಾಹು ತ್ರಿಭುಜದ ಸುತ್ತಳತೆ 27 ಸೆಂಟಿಮೀಟರ್. ಪ್ರಶ್ನೆ ಸಿ, ಸಮನಾದ ಬಾಹುಗಳು 8 ಸೆಂಟಿಮೀಟರ್ ಮತ್ತು ಮೂರನೇ ಬಾಹು 6 ಸೆಂಟಿಮೀಟರ್ ಇರುವ ಸಮದ್ವಿಬಾಹು ತ್ರಿಭುಜ. ಇಲ್ಲಿ ನಾವು ಈ ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ ಕಂಡುಹಿಡಿಯಬೇಕು. ಸಮದ್ವಿಬಾಹು ತ್ರಿಭುಜ ಎಂದರೆ 2 ಬಾಹುಗಳು ಇಲ್ಲಿ ಸಮನಾಗಿರುತ್ತದೆ. ಇಲ್ಲಿ ಸಮನಾದ ಬಾಹುಗಳು 8 ಸೆಂಟಿಮೀಟರ್, ಅಂದರೆ 2 8 ಸೆಂಟಿಮೀಟರ್ ಇರುವ ಬಾಹು ಇದೆ ಮತ್ತು ಮೂರನೇ ಬಾಹು 6 ಸೆಂಟಿಮೀಟರ್ ಆಗಿದೆ. ಇಲ್ಲಿ 2 ಬಾಹುವಿನ ಅಳತೆಯನ್ನು ನಾವು 8 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು. ಮೂರನೇ ಬಾಹು 6 ಸೆಂಟಿಮೀಟರ್ ಇದೆ. ಎ ಬಿ ಸಿ ಎಂದು ಹೆಸರಿಸೋಣ. ಆದ್ದರಿಂದ ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ ಈಕ್ವಲ್ಸ್ ಟು, ಈ ಎಲ್ಲ ಬಾಹುಗಳನ್ನು ಕೂಡಿಸಬೇಕು. 8 + 8 + 6, 8 + 8 16, 16 + 6 22 ಬಂದಿದೆ. 22 ಸೆಂಟಿಮೀಟರ್ ಈ ಸಮದ್ವಿಬಾಹು ತ್ರಿಭುಜದ ಸುತ್ತಳತೆಯಾಗಿದೆ. ಪ್ರಶ್ನೆ ನಂಬರ್ 7, ಬಾಹುಗಳ ಅಳತೆ 10 ಸೆಂಟಿಮೀಟರ್, 14 ಸೆಂಟಿಮೀಟರ್ ಮತ್ತು 15 ಸೆಂಟಿಮೀಟರ್ ಇರುವ ತ್ರಿಭುಜದ ಸುತ್ತಳತೆ ಕಂಡುಹಿಡಿಯಿರಿ. ಇಲ್ಲಿ ನಾವು ತ್ರಿಭುಜದ ಸುತ್ತಳತೆ ಮೊದಲನೇ ಲೆಕ್ಕದಲ್ಲಿ ಕಂಡುಹಿಡಿದಂತೆಯೇ ಈ ಬಾಹುಗಳ ಅಳತೆ ಇರುವ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಇಲ್ಲಿ ಬಾಹುಗಳ ಅಳತೆಯನ್ನು 10 ಸೆಂಟಿಮೀಟರ್, 14 ಸೆಂಟಿಮೀಟರ್ ಮತ್ತು 15 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಎ ಬಿ ಸಿ ಎಂದು ಹೆಸರಿಸೋಣ. ಆದ್ದರಿಂದ ತ್ರಿಭುಜದ ಸುತ್ತಳತೆ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಎ ಬಿ 10 ಸೆಂಟಿಮೀಟರ್ ಇದೆ, ಪ್ಲಸ್ ಬಿ ಸಿ 14, ಸಿ ಎ 15 ಸೆಂಟಿಮೀಟರ್ ಇದೆ. ಈಗ ನಾವು ಈ ಎಲ್ಲ ಅಳತೆಗಳನ್ನು ಕೂಡಿಸೋಣ. 10 + 14 24, 24 + 15 39. ಆದ್ದರಿಂದ ಇಲ್ಲಿ ತ್ರಿಭುಜದ ಸುತ್ತಳತೆ 39 ಸೆಂಟಿಮೀಟರ್. ಪ್ರಶ್ನೆ ನಂಬರ್ 8, ಪ್ರತಿ ಬಾಹುವಿನ ಅಳತೆ 8 ಮೀಟರ್ ಇರುವ ನಿಯಮಿತ ಷಡ್ಭುಜಾಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ. ಇಲ್ಲಿ ಷಡ್ಭುಜಾಕೃತಿಯ ಸುತ್ತಳತೆಯನ್ನು ಕೇಳುತ್ತಿದ್ದಾರೆ. ನಾವು ಪ್ರತಿ ಬಾಹುವಿನ ಅಳತೆ 8 ಮೀಟರ್ ಇರುವಂತೆ ಷಡ್ಭುಜಾಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಇಲ್ಲಿ ನಾವು ಒಂದು ಷಡ್ಭುಜಾಕೃತಿಯ ಚಿತ್ರವನ್ನು ಬಿಡಿಸಿದ್ದೇವೆ. ಪ್ರತಿ ಬಾಹುವಿನ ಅಳತೆ 8 ಮೀಟರ್ ಆಗಿದೆ. 8 ಮೀಟರ್. ಈಗ ನಾವು ಈ ಷಡ್ಭುಜಾಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಆದ್ದರಿಂದ ಷಡ್ಭುಜಾಕೃತಿಯ ಸುತ್ತಳತೆ ಈಕ್ವಲ್ಸ್ ಟು, ಇಲ್ಲಿ 6 ಬಾಹುಗಳು ಸಮನಾಗಿವೆ, ಆದ್ದರಿಂದ ನಾವು 6ರಿಂದ ಬಾಹುವನ್ನು ಗುಣಿಸಬೇಕು. 6 × ಬಾಹು, 6 × ಬಾಹುವಿನ ಅಳತೆಯಲ್ಲಿ 8 ಮೀಟರ್ ಇದೆ. 8 × 6 = 48, ಆದ್ದರಿಂದ ಇಲ್ಲಿ ಷಡ್ಭುಜಾಕೃತಿಯ ಸುತ್ತಳತೆ 48 ಮೀಟರ್. ಪ್ರಶ್ನೆ ನಂಬರ್ 9, ಸುತ್ತಳತೆ 20 ಮೀಟರ್ ಹೊಂದಿರುವ ವರ್ಗದ ಬಾಹುವಿನ ಅಳತೆ ಕಂಡುಹಿಡಿಯಿರಿ. ಇಲ್ಲಿ ವರ್ಗ ಎಂದರೆ ಚೌಕ ಎಂದು ಅರ್ಥ. ಸುತ್ತಳತೆ 20 ಮೀಟರ್ ಇದೆ, ಆದ್ದರಿಂದ ನಾವು ಆ ವರ್ಗದ ಬಾಹುವಿನ ಅಳತೆಯನ್ನು ಈಗ ಕಂಡುಹಿಡಿಯಬೇಕು. ಇಲ್ಲಿ ಸುತ್ತಳತೆ 20 ಮೀಟರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಪ್ರತಿ ಬಾಹುವಿನ ಅಳತೆಯನ್ನು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ವರ್ಗದ ಸುತ್ತಳತೆ, ವರ್ಗದ ಅಥವಾ ಚೌಕದ ಸುತ್ತಳತೆ ಈಕ್ವಲ್ಸ್ ಟು
4 ಗುಣಿಸು ಬಾಹು ಎಂದು ತೆಗೆದುಕೊಳ್ಳೋಣ. ಇಲ್ಲಿ ವರ್ಗದ ಸುತ್ತಳತೆಯನ್ನು ಕಂಡುಹಿಡಿಯುವಾಗ ನಾವು 4ರಿಂದ ಆ ಎಲ್ಲ ಬಾಹುಗಳನ್ನು ಗುಣಿಸಬಹುದು. ಇಲ್ಲಿ ವರ್ಗದ ಸುತ್ತಳತೆ 20 ಮೀಟರ್ ಇದೆ. 4 ಗುಣಿಸು ಬಾಹು. ಈಗ ನಾವು ಬಾಹುವಿನ ಉದ್ದವನ್ನು ಕಂಡುಹಿಡಿಯುವಾಗ 20 ಭಾಗಿಸು ಇಲ್ಲಿ ಗುಣಿಸಿರುವ 4ಅನ್ನು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿಗೆ ತಂದಾಗ ಅದು ಭಾಗಿಸುತ್ತದೆ. ಇಲ್ಲಿ 4 1 4 4 5 20 ಇಲ್ಲಿ 5 ಬಂತು. ಆದ್ದರಿಂದ ಬಾಹುವಿನ ಉದ್ದ ಅಥವಾ ಬಾಹುವಿನ ಅಳತೆ 5 ಮೀಟರ್ ಆಗಿದೆ. ಆದ್ದರಿಂದ ಬಾಹುವಿನ ಅಳತೆ ಈಕ್ವಲ್ಸ್ ಟು 5 ಮೀಟರ್. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 10.1ರ 1ರಿಂದ 9ನೇ ಲೆಕ್ಕದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 10ನೇ ಲೆಕ್ಕದಿಂದ 17ನೇ ಲೆಕ್ಕದವರೆಗೆ ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.